ಎಲ್ಲರಿಗೂ ನಮಸ್ಕಾರ. ಯೋಜನೆ ಆಧಾರಿತ ಕಲಿಕಾ ಚಟುವಟಿಕೆಗಳು PBL 5 ತೂಕ ಏಕೆ ತರಗತಿ 4 ಗಣಿತ ಅಧ್ಯಾಯ 12 ಅಳತೆಗಳು ತೂಕ ಒಳಗೊಂಡ ಪರಿಕಲ್ಪನೆಗಳು ತೂಕಗಳ ಮಾನಗಳನ್ನು ಹೋಲಿಕೆ ಮಾಡುವುದು, ತೂಕಗಳ ಸಂಕಲನ ಮತ್ತು ವ್ಯವಕಲನ ಮಾಡುವುದು. ಕಲಿಕಾ ಫಲಗಳು ತೂಕಗಳ ಮಾನಗಳನ್ನು ಪರಿವರ್ತಿಸುವುದು, ತೂಕಗಳನ್ನು ಹೋಲಿಕೆ ಮಾಡುವುದು, ಎರಡು ತೂಕಗಳ ಮೊತ್ತ ಮತ್ತು ವ್ಯತ್ಯಾಸವನ್ನು ಕಂಡುಹಿಡಿಯುವುದು. ಮಕ್ಕಳಿಗೆ ಆಲೋಚಿಸಲು ಹೇಳಬೇಕಾದ ಪ್ರಶ್ನೆ: ನಮ್ಮ ದಿನನಿತ್ಯದ ಜೀವನದಲ್ಲಿ ತೂಕದ ಮಾನಗಳನ್ನು ಎಲ್ಲಿ ಬಳಸುತ್ತೇವೆ? ಈ PBL ಆಕ್ಟಿವಿಟಿಯಲ್ಲಿ ಮಕ್ಕಳು ತಕ್ಕಡಿಯನ್ನು ತಯಾರಿಸಿ ಅದನ್ನು ಉಪಯೋಗಿಸುವ ಒಂದು ಚಟುವಟಿಕೆಯನ್ನು ಹೇಳಲಾಗಿದೆ. ಈ ಚಟುವಟಿಕೆಯ ಮೂಲಕ ಮಕ್ಕಳು ತಕ್ಕಡಿಯನ್ನು ಹೇಗೆ ತಯಾರಿಸುವುದು, ತಕ್ಕಡಿ ಹೇಗೆ ಕೆಲಸ ಮಾಡುತ್ತದೆ, ಆ ಕೆಲಸ ಮಾಡಿದ ತಕ್ಕಡಿಯನ್ನು ನಾವು ಹೇಗೆ ನಮ್ಮ ಕೆಲಸಕ್ಕಾಗಿ ಬಳಸಿಕೊಳ್ಳಬಹುದು ಎನ್ನುವ ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳುತ್ತಾರೆ. ಇಲ್ಲಿ ಬೇಕಾಗುವ ಸಾಮಗ್ರಿಗಳು: A4 ಹಾಳೆ, ಪೆನ್ನು ಅಥವಾ ಪೆನ್ಸಿಲ್, ಅಂಟು, ಅಳತೆ ಪಟ್ಟಿ, ನೂಲು, ತಂತಿಗಳು, 2 ಹಳೆಯ ಪ್ಲಾಸ್ಟಿಕ್ ತಟ್ಟೆಗಳು ಅಥವಾ ಬಟ್ಟಲುಗಳು, ತೂಕ ತಿಳಿದಿರುವ ಪದಾರ್ಥಗಳು ಉದಾಹರಣೆಗೆ ತೆರೆದಿರದ ಚಹಾದ ಪೊಟ್ಟಣ, ಬಿಸ್ಕೆಟ್ ಪೊಟ್ಟಣ ಇತ್ಯಾದಿ, ಮಣ್ಣು, ಪ್ಲಾಸ್ಟಿಕ್ ಅಥವಾ ಕಾಗದದ ಕವರುಗಳು, ಗೋಲಿಗಳು. ಚಟುವಟಿಕೆಯ ಸೂಚನೆಗಳು: ಒಂದು ಮರದ ಕೋಲನ್ನು ತೆಗೆದುಕೊಂಡು ಅದನ್ನು ಸುಮಾರು 30 ರಿಂದ 40 ಸೆಂಟಿಮೀಟರ್ ಉದ್ದಕ್ಕೆ ತುಂಡು ಮಾಡಿ ಇದು ತಕ್ಕಡಿಯ ಪ್ರಧಾನ ತೊಲೆ ಅಥವಾ ಬೀಮ್ ಆಗಿರುತ್ತದೆ ಎಂದು ನಾವಿಲ್ಲಿ ಊಹಿಸಿಕೊಳ್ಳಬೇಕಾಗುತ್ತದೆ. ಸಮಾನ ಉದ್ದದ 6 ತಂತಿಗಳನ್ನು ಅಥವಾ ದಾರಗಳನ್ನು ತೆಗೆದುಕೊಂಡು ಬಟ್ಟಲುಗಳಿಗೆ ಅದನ್ನು ನಾವು ಜೋಡಿಸಿ ಈ ಒಂದು ಬೀಮ್ಗೆ ನಾವು ಅದನ್ನು ಇಲ್ಲಿ ತೋರಿಸಿರುವ ರೀತಿಯಲ್ಲಿ ಅದನ್ನು ಜೋಡಿಸಬೇಕಾಗಿದೆ. ಇದೇ ರೀತಿಯಾಗಿ ಜೋಡಿಸಿದ ನಂತರ ಅದನ್ನು ಬಟ್ಟಲುಗಳನ್ನು ಸಿಕ್ಕಿಸಲು ಮರದ ಕೋಲಿನ ಮೇಲೆ ಮಾಡಿರುವ 2 ಗಂಟುಗಳ ನಡುವೆ ಮಧ್ಯೆ ಬಿಂದುವನ್ನು ಗುರುತು ಮಾಡಿ ಚಿತ್ರ 2ರಲ್ಲಿ ತೋರಿಸಿದಂತೆ ತೂಕಗಳನ್ನು ಅಳತೆ ಮಾಡುವಾಗ ತಕ್ಕಡಿಯನ್ನು ಮೇಲೆತ್ತಿ ಹಿಡಿಯಲು ಒಂದು ತಂತಿಯನ್ನು ಅಥವಾ ದಪ್ಪನೆಯ ಹಗ್ಗವನ್ನು ಕಟ್ಟಬೇಕಾಗಿದೆ. ತಕ್ಕಡಿಯು ಈಗ ಬಳಕೆಗೆ ಸಿದ್ಧವಾಗಿರುತ್ತದೆ. ತಕ್ಕಡಿಯನ್ನು ಎತ್ತಿ ಕೋಲು ಅಡ್ಡವಾಗಿದೆಯೇ ಎಂದು ಪರೀಕ್ಷಿಸಬೇಕಾಗಿದೆ. ಈಗ ತಕ್ಕಡಿಯನ್ನು ಉಪಯೋಗಿಸಿ ನಿಮಗೆ ತೂಕವು ತಿಳಿದಿರುವ ವಸ್ತುಗಳನ್ನು ಬಳಸಿಕೊಂಡು ನಿಮ್ಮದೇ ಆದ ಕೆಲವು ತೂಕಗಳನ್ನು ತಯಾರಿಸಿ. ಇಲ್ಲಿ ಮೊದಲು ತಕ್ಕಡಿಯನ್ನು ಉಪಯೋಗಿಸುವ ಮುಂಚೆ ತಕ್ಕಡಿಯಲ್ಲಿ ಸ್ಟ್ಯಾಂಡರ್ಡ್ ವೇಟ್ಸ್ ಅಂದರೆ ನಮಗೆ ತಿಳಿದಿರುವ ಪದಾರ್ಥಗಳು ಎಷ್ಟು ತೂಕವಿದೆ ಎಂದು ನಾವು ಅರ್ಥ ಮಾಡಿಕೊಂಡು ಅದನ್ನು ಬ್ಯಾಲೆನ್ಸ್ ಮಾಡಲು ಎಷ್ಟು ತೂಕವನ್ನು ಇಡಬೇಕಾಗುತ್ತದೆ ಎಂದು ಒಂದು ಅಂದಾಜು ಮಾಡಲು ಈ ಒಂದು ಎಕ್ಸರ್ಸೈಸ್ ಅನ್ನು ಈಗ ಮಾಡಲಾಗುತ್ತದೆ. ಉದಾಹರಣೆಗೆ ಅರ್ಧ ಕೆಜಿ ಸಕ್ಕರೆ ಪೊಟ್ಟಣ, 200 ಗ್ರಾಂ ಅರಿಶಿನ ಪುಡಿ, 500 ಗ್ರಾಂ ಉಪ್ಪಿನ ಪೊಟ್ಟಣ ಇತ್ಯಾದಿಗಳಂತಹ ತಿಳಿದಿರುವ ತೂಕಗಳನ್ನು ಪರಿಗಣಿಸಿ. ಒಂದು ವಸ್ತುವನ್ನು ತಕ್ಕಡಿಯ ತಟ್ಟೆ ಅಥವಾ ಬಟ್ಟಲಿನ ಮೇಲೆ ಇರಿಸಿ. ಇನ್ನೊಂದು ತಟ್ಟೆ ಬಟ್ಟಲಿನ ಮೇಲೆ ಪ್ಲಾಸ್ಟಿಕ್ ಅಥವಾ ಕಾಗದದ ಕವರಿನಲ್ಲಿ ಸ್ವಲ್ಪ ಮಣ್ಣು ಅಥವಾ ಕಲ್ಲುಗಳನ್ನು ಹಾಕಿ ಅದು ಮೊದಲನೇ ತಟ್ಟೆ ಬಟ್ಟಲಿನಲ್ಲಿ ಇರಿಸಿದ ವಸ್ತುವಿನ ತೂಕಕ್ಕೆ ಸಮವಾಗುವಂತೆ ಮಾಡಿ. ಈಗ ನಿಮಗೆ ಮಣ್ಣಿನ ತೂಕವು ಯಾವುದಾದರೂ ತಿಳಿದಿರುವ ತೂಕಕ್ಕೆ ಸಮವಾಗಿ ದೊರಕುತ್ತದೆ. ನೀವು ಈಗಷ್ಟೇ ಅಳೆದ ಮಣ್ಣಿನ ಪೊಟ್ಟಣವನ್ನು ಗ್ರಾಂಗಳಲ್ಲಿ ಮತ್ತು ಕಿಲೋಗ್ರಾಂಗಳಲ್ಲಿ ಲೇಬಲ್ ಹಚ್ಚಿ. ಈ ರೀತಿಯಾಗಿ ಈ ಒಂದು ಚಟುವಟಿಕೆಯನ್ನು ಮಾಡಲಾಗುತ್ತದೆ. ಮಾಡಿದ ನಂತರದಲ್ಲಿ ಇಲ್ಲೊಂದಷ್ಟು ಪ್ರಶ್ನೆಗಳನ್ನು ಕೊಡಲಾಗಿದೆ. ಅದನ್ನು ಮಕ್ಕಳಿಗೆ ನೀವು ಉತ್ತರಿಸಲು ಹೇಳಬೇಕಾಗುತ್ತದೆ. 100 ಗ್ರಾಂನ ಎಷ್ಟು ಪೊಟ್ಟಣಗಳು ಸೇರಿ 1 ಕಿಲೋಗ್ರಾಂ ಆಗುತ್ತವೆ? 10 ಗ್ರಾಂನ ಎಷ್ಟು ಪೊಟ್ಟಣಗಳು ಸೇರಿ 1 ಕಿಲೋಗ್ರಾಂ ಆಗುತ್ತದೆ? ಎಷ್ಟು ಗೋಲಿಗಳು ಸೇರಿ 100 ಗ್ರಾಂ ಆಗುತ್ತವೆ? ಅಲ್ಲಿಗೆ ಒಂದು ಗೋಲಿಯ ತೂಕ ಎಷ್ಟಾಗುತ್ತದೆ? ಹೀಗೆ ಪ್ರಶ್ನೆಗಳು ಇಲ್ಲಿ ಕೊಡಲಾಗಿದೆ. ಇಲ್ಲಿಂದ ನಂತರ ಕೊನೆಯ ಪ್ರಶ್ನೆಯಾಗಿ ನೀವು ತಯಾರಿಸಿದ ತೂಕಗಳನ್ನು ಉಪಯೋಗಿಸಿಕೊಂಡು 100 ಗ್ರಾಂ ಮರಳನ್ನು ಅಳತೆ ಮಾಡಿ ಯಾವುದೇ ತೂಕಗಳನ್ನು ಬಳಸದೆಯೇ ಕೇವಲ ತಕ್ಕಡಿಯನ್ನು ಮಾತ್ರವೇ ಬಳಸಿಕೊಂಡು ನೀವು 100 ಗ್ರಾಂ ಮರಳನ್ನು 4 ಸಮಾನ ಭಾಗಗಳಾಗಿ ವಿಭಾಗಿಸಲು ಸಾಧ್ಯವಿದೆಯೇ ಎಂಬ ಒಂದು ಪ್ರಶ್ನೆ ಇದೆ. ಈ ಪ್ರಶ್ನೆಯನ್ನು ಮಕ್ಕಳಿಗೆ ಆಲೋಚಿಸಲು ಹೇಳಿ ಅದನ್ನು ಹೇಗೆ ಮಾಡಲು ಸಾಧ್ಯ ಎಂದು ಅವರನ್ನು ನೀವು ಉತ್ತೇಜಿಸಿ ಅವರಿಂದ ಇದನ್ನು ಮಾಡಿಸಬೇಕಾಗುತ್ತದೆ. ಇಲ್ಲಿ ಸುಲಭವಾಗುವಂತೆ ಅವರು ತೆಗೆದುಕೊಂಡಿರುವ ಮರಳಿನ ಪಟ್ಟಣವನ್ನು 2 ಭಾಗವಾಗಿ ಮಾಡಿ 2 ತಕ್ಕಡಿಯ ಬಟ್ಟಲಿನ ಮೇಲೆ ಇಟ್ಟು ಆ ತಕ್ಕಡಿಯ ಬಟ್ಟಲು ಸಂಪೂರ್ಣವಾಗಿ ಬ್ಯಾಲೆನ್ಸ್ ಆಗುವಂತೆ ಅದನ್ನು ಅಡ್ಜಸ್ಟ್ ಮಾಡಿದ ನಂತರ ಅದು 2 ಭಾಗವಾಗುತ್ತದೆ. ಅದೇ ರೀತಿ 2 ಭಾಗವಾಗಿರುವುದನ್ನು 4 ಭಾಗ ಮಾಡಲು ಸಾಧ್ಯವಿದೆ ಎಂದು ನಾವು ಊಹೆ ಮಾಡಬಹುದಿಲ್ಲಿ. ಚಟುವಟಿಕೆ 1ರ ಸಮಾಪ್ತಿ. ಧನ್ಯವಾದಗಳು.